ನಾಯಕ. ಹಲೋ, ಏನಣ್ಣ? ಚಿತ್ರ, ಕಂಕನ್ ಜ್ಯೂಸ್ ಮಾಡ್ಕೊಟ್ಯಾ? ಅಣ್ಣ, ಅದು ಅದು ಜ್ಯೂಸ್ ಮಾಡ್ಕೊಟ್ಯಾ ಇಲ್ವಾ? ಇಲ್ಲಣ್ಣ, ಇವಾಗ ಮಾಡ್ಕೊಡೋಣ ಅಂತ ಹೊರಟಿದ್ದೆ. ಏನ್ ಚಿತ್ರ ನೀನು? ಕಂಕನ್ ಬಗ್ಗೆ ಸ್ವಲ್ಪ ನಾದ್ರು ಜವಾಬ್ದಾರಿ ಇಲ್ವಲ್ಲ ನಿಮ್ಗೆ? ಕರೆಕ್ಟಾಗಿ 12 ಗಂಟೆಗೆ ಜ್ಯೂಸ್ ಮಾಡ್ಕೊಡು ಅಂತ ಹೇಳಿದೆ ತಾನೆ ನಿಮ್ಗೆ? ಹೇಳಿದೆ ತಾನೆ? ಸಾರಿ ಅಣ್ಣ, ಏನೋ ಕೆಲಸ ಇತ್ತು, ಮರ್ತ್ಬಿಟ್ಟೆ. ಇವಾಗ ಮಾಡ್ಕೊಡ್ತೀನಿ. ನೋ, ಕಂಕನ್ ವಿಷಯದಲ್ಲಿ ನೋ ಎಕ್ಸ್ಕ್ಯೂಸ್. ನೀವೀಗ ನೆಗ್ಲೆಕ್ಟ್ ಮಾಡ್ತೀರಾ ಅಂತಾನೆ ನಾನು ಅವ್ರ ಪಕ್ಕನೇ ಎದ್ದು ನೋಡ್ಕೋತಿರೋದು. ನೋಡು, ಈಗಲೇ ಹೋಗಿ ಕಂಕನ್ಗೆ ಜ್ಯೂಸ್ ಮಾಡ್ಕೊಡು, ಗೊತ್ತಾಯ್ತಾ? ಸರಿ ಅಣ್ಣ. ಚಿತ್ರ, ಯಾಕೆ ಮಾರಮ್ಮ ಮೈ ಮೇಲೆ ಬಂದ ಹಾಗೆ ಗುರುವಾರ ಅಂತ ಉರಿತಿದ್ಯಲ್ಲೇ? ಮತ್ತಿನ್ನೇನ್ರಿ, ಆ ಮಹಾರಾಣಿಗೆ ನಾನು ಜ್ಯೂಸ್ ಮಾಡ್ಕೊಂಡು ಅವಳ ಮುಖದ ಮುಂದೆ ಹೋಗಿ ಹಿಡಿಬೇಕಂತೆ. ಅವಳಿಗೇನ್ರಿ ಅಂತ ದಾಡಿ ಆಗಿರೋದು? ಕೂತ್ಕೊಂಡು ತಿಂದು ತಿಂದು ಕೊಬ್ಬು ಹೋಗಿದ್ದಾಳೆ. ಜ್ಯೂಸ್ ಒಂದು ಬಾಕಿ. ಯಾಕೋ ತೀರಾ ಅತಿ ಆಗೋಯ್ತು. ಡೌಟ್ ಕಣೆ. ಏನಂತ ಡೌಟು? ಹುಚ್ಚಿಡಿದಿರೋದು ಕನ್ಕನ್ಗ ನಮ್ಮ ಮವಿಗ ಅಂತ. ಎರಡೂ ಅಲ್ಲ, ಇಬ್ರು ಸೇರಿ ನಮಗ್ ಹುಚ್ಚಿಡಿಸ್ತಿದ್ದಾರೆ. ಬಿಡಬೇಡ ಬಿಡಬೇಡ ಕಣೆ, ಚೆನ್ನಾಗಿ ಹುಳಿ ಹಿಂಡು. ಬಾಯಿಗೆ ಇದ್ದ ತಕ್ಷಣ ಹುಳಿ ಕಿತ್ಕೊಂಡ್ಬರ್ಬೇಕು. ಆ ಕನಕ ಅವಿಗೆ ಫೋನ್ ಮಾಡಿ ನಾನು ಹುಳಿ ಜಾಸ್ತಿ ಹಿಂಡಿದೀನಿ ಅಂತ ಚಾಡಿ ಚುಚ್ಚಿ, ಮತ್ ಅವ್ನು ನನಗ್ ಕಾಲ್ ಮಾಡಿ ಮತ್ ಜ್ಯೂಸ್ ಮಾಡ್ಕೊಡು ಅಂತ ಹೇಳಿದ್ರೆ ನನಗೆ ಅವ್ ಕರ್ಮ. ತಗೊಳ್ಳಿ, ಅವಳ ಮುಖದ ಮೇಲೆ ಬಡ್ಬಿಟ್ ಬನ್ನಿ. ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇದೆಯಲ್ಲ, ನನಗೂ ಒಂದು ತೊಟ್ಟಿಟ್ಟಿರೆ ಬಂದ್ ಬಾಯಿ ಬಿಟ್ಕೋತೀನಿ. ಮೊದ್ಲು ಅವಳು ಕೊಟ್ಬಿಟ್ಟು ಬನ್ರಿ. ಅಂದ್ರೆ ಒಳ್ಳೆ ಜೋಕೆ ಹೇಳಿದ್ರಿ. ಬರೀ ಹೇಳೋದಲ್ಲ ಕನಕ, ನಿಂಗೊಂದು ವಿಜುವಲ್ ಎಫೆಕ್ಟು ಇದೆ. ಅಲ್ಲೊಂದು ಬಫೂನು ಕೈಯಲ್ಲಿ ಜ್ಯೂಸ್ ಇಟ್ಕೊಂಡು ನಮ್ ಮಾತಾಡೋದನ್ನೆಲ್ಲ ಕೇಳಿಸ್ಕೊತಾ ಇರುತ್ತೆ. ಸ್ವಲ್ಪ ಬಾಗಿ ಕಡೆ ನೋಡು. ಹೌದು ರೀ, ನೀವ್ ಹೇಳಿದ್ ನಿಜ. ಈಗಾಗ್ಲೇ ಜೋಕರ್ ಪ್ರತ್ಯಕ್ಷ ಆಗಿದ್ದಾರೆ. ಕನಕ, ಸಿಕ್ಕಾಕೊಂಡೆ ಅಂತ ಮಾವನ್ ಮುಖ ಹರಳೆ ಕೊಡೋ ತರ ಆಗಿದೆ ಅಲ್ವಾ? ಹೌದು ರೀ, ಅವ್ರ ಮುಖ ಇಚ್ಲು ತಗೊಂಡ್ ಮುಚ್ಚಿದಾಗಿದೆ. ಮುಖ ಎಲ್ಲ ಬೆವರ್ತಿದೆ. ಕನಕ, ಆ ಬೆವರು ಜ್ಯೂಸ್ ಒಳಗ್ ಬೀಳಕ್ ಮುಂಚೆ ಜ್ಯೂಸ್ ಕುಡ್ಬಿಡು. ಸುಮ್ನಿರಿ, ಏನ್ ಮಾತು ಅಂತ ಆಡ್ತೀರಾ ನೀವು? ಇನ್ನು ನೋಡಿದರೆ ಕಣ್ಣು ಹೋಯ್ತದೆ, ಹೇಳಿದರೆ ಕಿವಿ ಹೋಯ್ತದೆ, ತೊಂಡೈಕ್ಲು ಸಾಮ ಸಾಮ ರತ್ತು ಉಪವಾಸ. ಕನಕ, ಜ್ಯೂಸ್ ಚೆನ್ನಾಗಿದೆಯಾ? ನೋಡಿ, ತುಂಬಾ ಚೆನ್ನಾಗಿದೆ. ಚಿತ್ರ ಮರಿತಾಳೆ ಅಂತ ಗೊತ್ತಿತ್ತು, ಅದಕ್ಕೆ ನಾನೇ ಫೋನ್ ಮಾಡಿ ಅವಳಿಗೆ ಜ್ಯೂಸ್ ಮಾಡ್ಕೊಡು. ಅಯ್ಯೋ, ಅವರಿಗೆ ಯಾಕೆ ಹೇಳಕ್ ಹೋದ್ರಿ? ನಾನೇ ಮಾಡ್ಕೋತಿದ್ನಲ್ಲ. ಇನ್ನೊಂದು ಸ್ವಲ್ಪ ದಿವಸ ಕನಕ ರೆಸ್ಟ್ ತಗೋ, ಏನೂ ಕೆಲಸ ಮಾಡಕ್ ಹೋಗ್ಬೇಡ. ಟೈಮಿಗೆ ಟ್ಯಾಬ್ಲೆಟ್ಸ್ ತಗೋ, ಆಗಾಗ ಫಿಸಿಯೋಥೆರಪಿ ಮಾಡ್ತಾ ಇರು. 10 ನಿಮಿಷ ಬ್ರೀದಿಂಗ್ ಎಕ್ಸರ್ಸೈಸ್ ಮಾಡು. ಆಮೇಲೆ ನೆನೆ ನಿಂಗೊಂದು ಸಿಡಿ ತಂದ್ಕೊಟ್ಟಿದ್ನಲ್ಲ, ಕ್ರೇಜಿ ಬಾಯ್ಸ್, ಪಕ್ಕಾ ಕಾಮಿಡಿ, ನಿಂಗೊಂದು ಒಳ್ಳೆ ಟೈಮ್ ಪಾಸ್ ಆಗುತ್ತೆ. ಅದನ್ನ ನೋಡು. ಹಾ ಸರಿ, ನಾನು ಊಟ ಟೈಮಿಗೆ ಫೋನ್ ಮಾಡ್ತೀನಿ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್.
ಪ್ರಿಯಮ್ಮ, ಹಾಲು ತಗೊಳ್ಳಿ. ಯಶೋದ, ಒಂದ್ ನಿಮಿಷ. ಯಶೋದ, ನಿನ್ಗಿನ್ನೂ ನನ್ನ ಮೇಲೆ ಸಿಟ್ಟಾ? ಸಿಟ್ಟ? ನನಗೆ ಯಾಕಮ್ಮ ಸಿಟ್ಟು? ಅವತ್ತು ನಾನು ಕೋಪದಲ್ಲಿದ್ದೆ, ಅದಕ್ಕೆ ಬಾಯ್ ಬಂದಂಗೆಲ್ಲ ಬೈದ್ಬಿಟ್ಟೆ. ಅದಕ್ಕೆ ನಾನು ಸಾರಿ ಅಂತ ಕೇಳಿದ್ನಲ್ಲ, ಇನ್ನೂ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡಿದ್ಯಾ? ಪರವಾಗಿಲ್ಲ ಬಿಡಮ್ಮ, ಅದನ್ನೆಲ್ಲ ನಾನು ಮನಸ್ಸಲ್ಲಿ ಇಟ್ಕೊಂಡಿಲ್ಲ. ಅಂದ್ರೆ ನೀ ನನ್ನನ್ನ ಕ್ಷಮಿಸಿದೆ ಅಂತ ಆಯ್ತು. ಒಂದ್ ನಿಮಿಷ ಇರು. ಸಂಬಳ ಕೊಡ್ತಾ ಇದ್ದೀರಲ್ಲಮ್ಮ, ನನಗೆ ಯಾಕೆ ದುಡ್ಡು? ಯಶೋದ, ನಾನು ನೋಡ್ತಾನೆ ಇದ್ದೀನಿ. ನನಗೆ ಆಕ್ಸಿಡೆಂಟ್ ಆದಾಗ್ಲಿಂದ ನಿನಗೆ ನನ್ನ ಮೇಲೆ ಕನ್ಸರ್ನ್ ಜಾಸ್ತಿ ಆಗೋಗಿದೆ. ನನ್ಗೇನು ಆಗಿಲ್ಲ ಅಂತ ನಾನು ಹೇಳ್ತಿದ್ರು, ನೀನು ನನ್ನನ್ನ ಕೂರ್ಸ್ಕೊಂಡು ಉಪಚಾರ ಮಾಡ್ತಾ ಇದ್ಯಾ. ನಾನು ಇದ್ ಕಡೆನೆ ಎಲ್ಲ ತಂದ್ಕೊಡ್ತಿದ್ಯಾ. ಇದಕ್ಕೆ ನಿನ್ಗೆ ಏನಾದರೂ ರಿವಾರ್ಡ್ ಕೊಡಬಾರ್ದ ನಾನು? ಅದಕ್ಕೆ ಇದು ತಗೋ, ಟಿಪ್ಸ್ ಅಥವಾ ಏನಾದರೂ ಅನ್ಕೋ. ಬೇಡಮ್ಮ, ನನಗೆ ದುಡ್ಡು ಬೇಡ. ಪರವಾಗಿಲ್ಲ, ಸಂಕೋಚ ಏನೂ ಪಡ್ಕೋಬೇಡ. ನನಗೆ ಗೊತ್ತು, ಯಾವುದೇ ನಿರೀಕ್ಷೆ ಇಲ್ಲದೆ ಯಾರು ಯಾವ ಕೆಲಸನೂ ಮಾಡಲ್ಲ ಅಂತ. ಇದೆಲ್ಲ ದುಡ್ಡಿಗಾಗಿ ಮಾಡೋದಲ್ಲಮ್ಮ, ತೃಪ್ತಿಗಾಗಿ ಮಾಡೋದು. ನನಗೂ ನಿಮ್ಮ ಥರ ಒಬ್ಳು ಮಗಳಿದ್ರೆ ಅವಳ ಹತ್ರನೂ ದುಡ್ಡು ತಗೊಂಡು ಹೀಗೆಲ್ಲ ಉಪಚಾರ ಮಾಡ್ತಿದ್ನೇನಮ್ಮ. ಪ್ರಿಯಾ, ಏನಿದು? ನೋಡು ಮಾಮ್, ನಾನು ಟಿಪ್ಸ್ ಕೊಟ್ರೆ ಯಶೋದ ಬೇಡ ಅಂತಿದ್ದಾಳೆ. ಪ್ರಿಯಾ, ಎಲ್ರೂ ಒಂದೇ ರೀತಿ ನೋಡಬಾರ್ದಮ್ಮ. ಪ್ರತಿಯೊಂದನ್ನು ದುಡ್ಡಿಂದಾನೇ ಅಳಿಬಾರ್ದು. ಕೆಲವೊಂದು ಕ್ರಿಯೆಗಳ ಹಿಂದೆ ದುಡ್ಡಿಗಿಂತ ಮಿಗಿಲಾದ ಮಾನವೀಯತೆ ಇರುತ್ತೆ. ಬೆಲೆ ಕಟ್ಟಕ್ಕಾಗದಿರುವಂತಹ ತ್ಯಾಗ ಇರುತ್ತೆ ಅಲ್ವಾ ಯಶೋಧ? ಮಾಮ್, ಇವಳೇನೋ ಒಂಥರ ಪೆಕ್ಯುಲರ್ ಅಲ್ವಾ? ನಾನು ಇವಳಿಗೆ ಎಷ್ಟು ಬೈತೀನಿ, ಆದ್ರೂ ಅವಳಿಗೆ ನನ್ನ ಮೇಲೆ ಏನೋ ಒಂಥರ ಅಫೆಕ್ಷನ್. ನಿಮಿಷಕ್ಕೂ ನನ್ ಬೇಕು ಬೇಡ ಎಲ್ಲ ವಿಚಾರಿಸ್ತಾ ಇರ್ತಾಳೆ. ನನ್ನನ್ನು ಕೇಳ್ಕೊಂಡು ನನ್ನ ಫೇವ್ರೆಟ್ ಡಿಶಸ್ನೇ ಕುಕ್ ಮಾಡ್ತಾಳೆ. ಯಾವ ಕೆಲ್ಸದವ್ರಿಗೂ ನನ್ನ ಮೇಲೆ ಇಷ್ಟೊಂದು ಅಫೆಕ್ಷನ್ ಇರ್ಲಿಲ್ಲ ಮಾಮ್. ನನಗೂ ಅಷ್ಟೇ. ಆಗ ನಾನು ನೋಡ್ದಾಗೆಲ್ಲ ಏನೋ ತಪ್ಪು ಮಾಡ್ತೀನಿ ಅನ್ಸ್ತಿರುತ್ತೆ. ಪ್ರಿಯಾ, ಇವರು ಹೆಚ್ಚು ದಿನ ಇಲ್ಲಿರಲ್ಲಮ್ಮ, ಬೇರೆ ಎಲ್ಲೋ ಕೆಲಸ ನೋಡಿದಾರಂತೆ. ಹೌದಾ? ಯಾಕೆ? ನಾವು ಕೊಟ್ಟಿರೋ ಸ್ಯಾಲ್ರಿ ಸಾಲ್ತಿಲ್ವಂತ ಮಾಮ್? ಇನ್ಮೇಲೆ ನಾನು ಅವಳನ್ನ ಬೈಯಲ್ಲ, ಅವಳ ಮೇಲೆ ಕೋಪಿಸ್ಕೊಳಲ್ಲ. ಪ್ಲೀಸ್ ಮಾಮ್, ಅವಳು ಇಲ್ಲಿಂದ ಹೋಗ್ಬೇಡ ಅಂತ ಹೇಳು. ಸರಿ, ನೋಡೋಣ. ನೀನು ಅವರನ್ನು ಏನು ಕೇಳಕ್ ಹೋಗ್ಬೇಡ, ಸರಿನಾ?
ಹುಚ್ಚಿ ಇಷ್ಟೊತ್ತಲ್ಲಿ ಎದ್ದೆಲ್ಲಿ ಹೋಗ್ತಾ ಇದ್ದಾಳೆ, ಯಾವ ದೇವ್ರ ಜೊತೆ ಮಾತಾಡಕ್ಕೆ ಹೋಗ್ತಾ ಇದ್ದಾಳೋ ಏನೋ. ಆಲ್ಮೋಸ್ಟ್ ರಿಪೇರಿ ಆಗ್ಬಿಟ್ಟಿದ್ದಾಳೆ. ಮತ್ತೆ ಹೇಳೋನ್ ಮೂಲೆಯಲ್ಲಿ ಕೂರಿಸ್ಬೇಕಲ್ಲ. ಆ ಕನಕ ವಾಪಸ್ ಬರ್ತಾ ಈ ಹಣ್ಣಿನ ಸಿಪ್ಪಿ ಮೇಲೆ ಕಾಲಿಟ್ಟು ದುಡುಮ್ ಅಂತಾಳೆ. ಬಲ್ಗಾಲ್ ಜೊತೆಗೆ ಈ ಅಡಗಾಲು ಡಮಾರ್. ಮಿಸ್ ಆಗ್ಬಿಟ್ಟಲ್ಲ, ಏನ್ ಮಾಡೋದು ಇವನಿಗೆ? ಅಯ್ಯೋ ಅಮ್ಮ, ನನ್ ಸೊಂಟ. ಏಳೆ ಮೇಲೆ ಒಳ್ಳೆ ಅಳಸಿನ್ಕಾಯಿ ಬಿದ್ದಾಗಾಯ್ತಲ್ಲೇ, ನೋಡ್ಕೊಂಡಲ್ವೇನೋ ಓಡಾಡೋದು. ಯಾವ ಹುಡುಗ್ರಿ ಗೊತ್ತು, ಯಾವನ ಲೋಫರ್ ನನ್ ಮಗ ಬಾಳೆಹಣ್ಣು ತಿಂದು ಇಲ್ಲಿ ಸಿಪ್ಪೆ ಹಾಕಿರ್ತಾನಂತ. ಅವ್ನ್ ಕಾಲ್ ಸೇದೋಗ ಕಣ್ಣಿಂಗೋಗ ಅವನಿಗೆ ಬರ ನಮ್ ಬುದ್ಧಿ ನೆಟ್ಟಿಗಿಲ್ದೆ ಬೇರೆಯವ್ನ ಬೈದು ಏನೇ ಪ್ರಯೋಜನ? ಏಳು ಮೇಲೆ ಎದ್ದೇಳು ಎದ್ದೇಳು. ಮೆಲ್ಲಿಗೆ 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 ಮೆಲ್ಲಿಗೆ. ರೀ, ಕಾಫಿ ತಗೊಳ್ಳಿ. ಅರೆ ಕನಕ, ನೀನಾ? ಇದೇನ್ ಕನ್ಸ ನನ್ಸ? ನನ್ ಸೇರಿ ತಗೊಳ್ಳಿ, ಕಾಫಿ ಕುಡೀರಿ. ಅಲ್ಲ ಕನಕ, ಇಷ್ಟೊತ್ತಲ್ಲಿ ಒಬ್ಳೇ ಎದ್ದು ಹೋಗಿ ಕಾಫಿ ಮಾಡ್ಕೊಂಡ್ ಬಂದಿದ್ದೆಲ್ಲ. ಮೊದಲು ನಿನ್ ಕೈ ಬೇರೆ ಸರಿ ಇಲ್ಲ, ನನಗೋಸ್ಕರ ಯಾಕೆ ಇಷ್ಟೊಂದು ಶ್ರಮ ತಗೊಂಡೆ? ಪರವಾಗಿಲ್ಲ ರೀ, ಇದಕ್ಕಿದ್ದಂತೆ ಎಚ್ಚರ ಆಯಿತು. ನೀವು ಕೆಲಸ ಮಾಡ್ತಾ ಇದ್ದಿದ್ದು ನೋಡಿದೆ. ಕಾಫಿ ಕುಡಿದ್ರೆ ಫ್ರೆಶ್ ಆಗ್ತೀರಾ ಅನಿಸ್ತು, ಅದಕ್ಕೆ ಮಾಡ್ಕೊಂಡು ಬಂದೆ. ಕನಕ, ನನ್ನಿಂದ ನಿನ್ನ ನಿದ್ರೆ ಹಾಳಾಯ್ತಾನೆ. ಪರವಾಗಿಲ್ಲ, ಸ್ವಲ್ಪ ನಿದ್ದೆ ಕಮ್ಮಿ ಆದರೆ ಏನೂ ಆಗಲ್ಲ. ತಗೊಳ್ಳಿ, ಕಾಫಿ ಕುಡೀರಿ. ಥ್ಯಾಂಕ್ ಯು. ಯಾಕೆ ಇಷ್ಟೊಂದು ನಿದ್ದೆಗೆಟ್ಟು ಕೆಲಸ ಮಾಡ್ತೀರಾ? ಆರೋಗ್ಯ ಹಾಳಾದರೆ ಏನು ಮಾಡ್ತೀರಿ? ಏನು ಮಾಡೋದು, ಆಫೀಸಲ್ಲಿ ಆಡಿಟಿಂಗ್ ನಡೀತಾ ಇದೆ. ಆಡಿಟ್ರಿಗೆ ಬೇಕಾದ ಮಾಹಿತಿಗಳೆಲ್ಲ ಕೊಡಬೇಕು, ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡಬೇಕು, ಬಹಳಷ್ಟು ಕೆಲಸ ಇದೆ. ರೀ, ಒಬ್ಬರೇ ಎಷ್ಟು ಅಂತ ಕೆಲಸ ಮಾಡ್ತೀರಾ? ನಾನು ಆಫೀಸಿಗೆ ಬರ್ತೀನಿ ಅಂದರೆ ನೀವು ಕೇಳ್ತಾನೆ ಇಲ್ಲ. ನೀನು ಆಫೀಸಿಗೆ ಬಂದ್ಬಿಟ್ರೆ ನಿನ್ನೆ ನೋಡ್ತಾ ಕೂತ್ಬಿಡೋಣ ಅನ್ಸುತ್ತೆ. ಮೊದಲೇ ಕಾಮ್ಚೋರು, ನಿನ್ನ ಧ್ಯಾನದಲ್ಲಿ ಮೈ ಮರ್ತು ಕೂತ್ಬಿಟ್ರೆ ಆಗೋ ಕೆಲಸನೂ ಆಗಲ್ಲ ಅಷ್ಟೇ. ರೀ, ನಾನು ಅಷ್ಟೊಂದು ಡಿಸ್ಟರ್ಬಿಂಗ್ ಎಲಿಮೆಂಟಾ? ಛೇ, ಹಾಗೇನೂ ಇಲ್ಲ, ಸುಮ್ಮನೆ ತಮಾಷೆಗೆ ಹಾಗಂದೆ ಅಷ್ಟೇ. ಇನ್ನು ಸ್ವಲ್ಪ ದಿವಸ ರೆಸ್ಟ್ ತಗೋ, ಆಮೇಲೆ ಆಫೀಸಿಗೆ ಬರೋದಿದ್ದೇ ಇದೆ. ರೀ, ನಿಜ ಹೇಳ, ನನಗೀಗ ಆಫೀಸಿಗೆ ಬರೋದೇ ಬೇಡ ಅನ್ಸಿದೆ. ಹೌದಾ? ಯಾಕೆ? ನಿಮಗೆ ಜವಾಬ್ದಾರಿ ಇಲ್ಲ ಅಂತ ತಾನೆ ಮಾವ ಎಲ್ಲ ಜವಾಬ್ದಾರಿನೂ ನನಗೆ ವಹಿಸಿದ್ದು. ಈಗ ನಿಮಗೆ ಜವಾಬ್ದಾರಿ ಬಂದಿದೆಯಲ್ಲ, ನಾನು ಆಫೀಸಿಗೆ ಬರೋ ಅಗತ್ಯ ಏನಿದೆ? ಆದರೂ ಕೆಲವೊಂದು ವಿಷಯಗಳು ನನಗೆ ಗೊತ್ತಾಗೋದಿಲ್ಲ ಕನಕ. ಮೊದಲಿಂದ ಅನುಭವನೂ ಇಲ್ಲ, ನೀನು ಇದ್ದಿದ್ರೆ ಚೆನ್ನಾಗಿತ್ತು ಅಂತ ಅನ್ಸುತ್ತೆ. ಕನಕ, ನಿನಗೆ ಗೊತ್ತಿಲ್ಲ, ನೀನಿಲ್ಲದೆ ಇಡೀ ಆಫೀಸು ಡ್ರೈ ಅನ್ಸುತ್ತೆ. ಒಂಥರ ಕಳೆನೇ ಇಲ್ಲ, ಬಣಗುಡುತ್ತೆ. ನೀನು ಆ ಚೇರಲ್ಲಿ ಕೂತಿರೋ ಹಾಗೆ, ತಿರುಗಿ ನೋಡಿದ ತಕ್ಷಣ ಮಾಯವಾದ ಹಾಗೆ ಭಾಸವಾಗುತ್ತೆ. ಟೋಟ್ಲಿ ನೀನಿಲ್ಲದೆ ಇಡೀ ಆಫೀಸ್ ವ್ಯಾಕ್ಯೂಮ್ ಕ್ರಿಯೇಟ್ ಆಗೋಗಿದೆ. ರೀ, ನೀವು ಸುಮ್ಮನೆ ನನ್ನನ್ನು ಹೊಗಳ್ತಿದ್ದೀರಾ ಅಷ್ಟೇ. ಇಲ್ಲ ಕನಕ, ರಿಯಲಿ ಐ ಮಿಸ್ ಯು. ರೀ, ನನಗೇನೋ ಈ ಮನೆ ಕೆಲಸದಲ್ಲೇ ತೃಪ್ತಿ ಅನ್ಸುತ್ತೆ. ನಿಮಗೋಸ್ಕರ ಚಿಕ್ಕ ಪುಟ್ಟ ಕೆಲಸ ಮಾಡ್ಕೊಳ್ಳೋದ್ರಲ್ಲಿರೋದು ನೆಮ್ಮದಿ, ಖುಷಿ ಅಲ್ಲಿರಲ್ಲ. ನಾನು ನಿಮ್ಮ ಜೊತೆ ಕೆಲ್ಸಕ್ಕೆ ಬಂದರೆ ಮನೇಲಿ ನಿಮ್ಮನ್ನ ರೆಡಿ ಮಾಡಿ ಕಳ್ಸೋರಿರಲ್ಲ. ನೀವು ಮನೆಗೆ ಬಂದಾಗ ನಿಮ್ಮನ್ನ ರಿಸೀವ್ ಮಾಡೋರಿರಲ್ಲ. ನನಗೂ ಇದೆಲ್ಲ ತುಂಬ ಹಿತ ಅನ್ಸುತ್ತೆ ಕನಕ.
ನನಗೋಸ್ಕರ ಒಂದು ಜೀವ ಕಾಯ್ತಿರುತ್ತೆ ಅನ್ನೋ ಭಾವನೆನೇ ಎಷ್ಟು ರೋಮಾಂಚನ ಕೊಡುತ್ತೆ ಗೊತ್ತಾ. ಆದರೂ ನಿನ್ನ ಮನೆ ಕೆಲ್ಸಕ್ಕೆ ಹಾಕಿ ನಾನು ಸ್ವಾರ್ಥಿ ಆಗ್ಬಿಟ್ನೇನೋ ಅನ್ನೋ ಗಿಲ್ಟ್ ಕಾಡ್ತಿದೆ. ಇಲ್ಲ ರೀ, ಹಾಗೆ ಅನ್ಕೋಬೇಡಿ. ನಾನು ಎಲ್ಲ ಕೆಲಸನೂ ಇಷ್ಟಪಟ್ಟೆ ಮಾಡ್ತಿದ್ದೀನಿ. ಈಗ ನೀವೊಬ್ಬರೇ ಇಡೀ ಕಂಪ್ನಿನ ನಿಭಾಯಿಸೋ ಮಟ್ಟಕ್ಕೆ ಬಂದಿದ್ದೀರಲ್ಲ ಅನ್ನೋ ಹೆಮ್ಮೆ ನನಗಿದೆ. ಈಗ ನೀವೇ ನನ್ನ ದೊಡ್ಡ ಆಸ್ತಿ. ಈ ಕಂಪ್ನಿ ವ್ಯವಹಾರ ಏನೂ ಇಲ್ಲದೆ ಇದ್ರೂ ನೀವು ನನ್ನನ್ನು ಕಾಪಾಡ್ತೀರಾ ಅನ್ನೋ ನಂಬಿಕೆ ನನಗಿದೆ. ಅಷ್ಟು ಸಾಕು. ಈಗ ತುಂಬ ಹೊತ್ತಾಗಿದೆ, ಬನ್ನಿ ಮಲ್ಕೊಳ್ಳಿ. ಸರಿ. ಡ್ಯಾಡ್? ಬಾ ಪ್ರಿಯಾ, ಯಾಕೆ ನಿದ್ದೆ ಬರಲಿಲ್ವಾ? ಇಲ್ಲ ಡ್ಯಾಡ್. ಡ್ಯಾಡ್, ಇಫ್ ಯು ಡೋಂಟ್ ಮೈಂಡ್, ನಾನು ಇವತ್ತಿಲ್ಲೇ ಮಲಗ್ಬೋದಾ? ಕೇಳೋದೇನ್ ಬಂತು, ಮಲಗು ಮಗಳೇ. ಏನೋ ಸೀರಿಯಸ್ ಆಗಿ ಓದ್ತಾ ಇದ್ದೀರಾ? ಅಚಿಬೆ ಅವರ ಥಿಂಗ್ಸ್ ಫಾಲ್ ಅಪಾರ್ಟ್ ಅಂತ ನಾವೆಲ್ಲು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಓಹೋ, ಥಿಂಗ್ಸ್ ಫಾಲ್ ಅಪಾರ್ಟ್. ಡ್ಯಾಡ್, ನೀವು ಮಾಮ್ ಥರ. ಹೆಂಡತಿ ದೂರ ಆದ್ರೆ ಬುಕ್ಸ್ ಹತ್ರ ಆಗತ್ತೆ. ನೀವು ಮಾಮ್ನ ಓದಕ್ಕಾಗಲ್ವಲ್ಲ, ಅದಕ್ಕೆ ಬುಕ್ಸ್ನ ಓದಿ ಅರ್ಥ ಮಾಡ್ಕೋಬಹುದು ಅಲ್ವಾ ಡ್ಯಾಡ್? ಪರವಾಗಿಲ್ಲ ಪ್ರಿಯಾ, ನೀನು ತುಂಬಾ ಚೆನ್ನಾಗಿ ಜೋಕ್ ಮಾಡ್ತೀಯಾ. ಎನಿವೆ, ನೀವು ಮಾಮ್ ದೂರ ದೂರ ಇರಕ್ ಶುರು ಮಾಡ್ದಾಗ್ಲಿಂದ ನಮ್ಮನೆ ಕಾಮ್ ಅಂಡ್ ಪೀಸ್ಫುಲ್ ಆಗಿದೆ. ಇಲ್ಲಾಂದ್ರೆ ಸಣ್ಣ ಸಣ್ಣ ಮಾತಿಗೂ ನೀವಿಬ್ರು ಕಾಲ್ ಕೆರ್ಕೊಂಡು ಜಗಳ ಮಾಡ್ತಿದ್ರಿ. ಈಗದು ಎಷ್ಟೋ ಮಟ್ಟಕ್ಕೆ ಕಡಿಮೆ ಆಗಿದೆ. ಪ್ರಿಯಾ, ಅದನ್ನ ಜಗಳ ಅಂತ ಅಷ್ಟು ಚೀಪಾಗಿ ಮಾತಾಡ್ಬೇಡ. ಡ್ಯಾಡ್, ನೀವ ಹೀಗೆ ಹೇಳ್ತಿರೋದು? ಹೌದು ಪ್ರಿಯಾ, ನೋಡು, ನನ್ನ ಮೀನಾಕ್ಷಿ ದೇವತೆ. ಅವಳು ಯಾವತ್ತಿದ್ರೂ ನನ್ನ ಜೊತೆ ಜಗಳ ಮಾಡಿದವಳೇ ಅಲ್ಲ. ಹೆಣ್ಮಕ್ಳು ಯಾವತ್ತೂ ತವರು ಮನೆಗೆ ಮೊದಲನೇ ಪ್ರಾಶಸ್ತ್ಯ ಕೊಡೋದು. ತವರಿನ ಪ್ರೀತಿ ವಾತ್ಸಲ್ಯನೇ ಕಾಣದೇ ಇರೋ ಇವಳಿಗೆ ಈಗ ಆ ಸಂಬಂಧ ಎಳಿತಾ ಇದೆ. ಆ ತುಡಿತಕ್ಕೆ ಮಿಡಿದು ಪ್ರೀತಿ ಹಂಚಿಕೊಳ್ಳೋದು ತನ್ನ ಕರ್ತವ್ಯ ಅಂದ್ಕೊಂಡಿದ್ದಾಳೆ. ನನ್ನ ಸ್ವಾಭಿಮಾನ, ಪೊಸೆಸಿವ್ನೆಸ್ ಇದನ್ಯಾವುದು ಬಿಟ್ಕೊಡಕ್ ಆಗ್ತಿಲ್ಲ ಪ್ರಿಯ. ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆದ್ರೆ ಕಿರ್ಚಾಡ್ತೀನಿ. ಹಾಗಾದಾಗ್ಲೆಲ್ಲ ನನ್ನೊಳಗೆ ನಾನು ಒದ್ದಾಡಿಕೊಂಡು ರಿಪೆಂಟ್ ಮಾಡ್ತಿರ್ತೀನಿ. ಇದನ್ನ ನಿನಗೆ ಹೇಳಿದ್ರೆ ಅರ್ಥ ಆಗಲ್ಲ ಪ್ರಿಯ. ನೀನು ಅನುಭವಿಸ್ದಾಗ್ಲೇ ಅದರ ತೀವ್ರತೆ ನಿನಗೆ ಗೊತ್ತಾಗೋದು. ಡ್ಯಾಡ್, ನೀವೀಗ್ಲೂ ಮಾಮ್ನ ಪ್ರೀತಿಸ್ತಿದ್ದೀರಾ? ಎಸ್ ಪ್ರಿಯಾ, ವೆರಿ ಮಚ್. ಅದರಲ್ಲಿ ಲವಲೇಶನೂ ಕಡಿಮೆ ಆಗಿಲ್ಲ. ಮೊದಲನೇ ಸಲ ನಿಮ್ಮ ಅಮ್ಮನ ನೋಡಿದಾಗ ಎಷ್ಟು ಇಷ್ಟಪಟ್ಟಿದ್ನೋ ಈಗಲೂ ಅಷ್ಟೇ ಪ್ರೀತಿಸ್ತೀನಿ. ನನ್ನ ಕೊನೆ ಉಸಿರು ಇರೋವರೆಗೂ ಆ ಪ್ರೀತಿ ಕಡಿಮೆ ಆಗಲ್ಲ ಪ್ರಿಯಾ. ಮತ್ತೆ ಅವತ್ತು ಅವ್ರನ್ನ ಮನೆಯಿಂದ ಹೊರಗಾಗಕ್ ಹೊರಟಿದ್ರಿ. ತಪ್ಪು ಮಾಡ್ಬಿಟ್ಟೆ ಪ್ರಿಯಾ. ಯಾವುದೋ ಒಂದು ದೌರ್ಬಲ್ಯದ ಕ್ಷಣ ನನ್ನಿಂದ ಆ ರೀತಿ ಮಾಡಿಸ್ಬಿಡ್ತು. ರುದ್ರಮೂರ್ತಿ, ಕನಕ, ಈ ಎರಡು ಹೆಸರನ್ನ ನಾನು ಅಜನ್ಮ ಪರ್ಯಂತ ದ್ವೇಷಿಸ್ತೀನಿ.